ನಲ್ಲಿ ವಿದೇಶಿ ಗಾಯಕನ ಹಾಡಿಗೆ ಪೊಲೀಸ್ ಅಧಿಕಾರಿಗಳು ತಡೆ ಒಡ್ಡಿದ್ದಾರೆ. ಚರ್ಚ್ ಸ್ಟ್ರೀಟ್ನಲ್ಲಿ ವಿದೇಶಿ ಗಾಯಕ ಎಡ್ ಶೀರಾನ್ ಹಾಡಿಗೆ ಪೊಲೀಸ್ ಅಧಿಕಾರಿಗಳು ತಡೆ ಒಡ್ಡಿದ್ದಾರೆ. ಎಡ್ ಶೀರಾನ್ ಅವರು ಚರ್ಚ್ ಸ್ಟ್ರೀಟ್ನಲ್ಲಿ ಯಾವುದೇ ಪರ್ಮಿಷನ್ ಪಡೆದುಕೊಳ್ಳದೆ ಸಾರ್ವಜನಿಕರನ್ನ ಸೇರಿಸಿಕೊಂಡು ಹಾಡನ್ನು ಹಾಡ್ತಾ ಇದ್ರು. ಇನ್ನು ಜನರು ಕೂಡ ಹಾಡಿಗೆ ತಕ್ಕಂತೆ ಸ್ಟೆಪ್ಸ್ ಹಾಕೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಅಂತ ಎಲ್ಲರೂ ಕೂಡ ಜಮಾವಣೆಗೊಂಡಿದ್ರು. ಚರ್ಚ್ ಸ್ಟ್ರೀಟ್ನಲ್ಲಿ ಮೈಕ್ ಮೂಲಕ ಹಾಡನ್ನು ಹಾಡ್ತಾ ಇದ್ರು ಶೀರಿನ್ ಅವರು. ಇದೇ ಸಂದರ್ಭದಲ್ಲಿ ಪರ್ಮಿಷನ್ ಪಡೆದುಕೊಳ್ಳದೆ ಜನರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಇಂಗ್ಲೆಂಡ್ ಮೂಲದ ಖ್ಯಾತ ಸಿಂಗರ್ ಎಡ್ ಶೀರಾನ್ ಪರ್ಮಿಷನನ್ನೇ ಪಡೆದುಕೊಳ್ಳದೆ ಜನರನ್ನು ಸೇರಿಸಿ ಹಾಡು ಹಾಡ್ತಾ ಇದ್ರು ಅಂತ ಅವರ ಹಾಡಿಗೆ ತಡೆ ಒಡ್ಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರು ಮೈಕ್ ಪ್ಲಗ್ ಅನ್ನು ಕಿತ್ತು ಕಾರ್ಯಕ್ರಮಕ್ಕೆ ತಡೆ ಒಡ್ಡಿದ್ದಾರೆ. ಈ ಬಗ್ಗೆ ಯಾವುದೇ ದೂರನ್ನು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿಲ್ಲ. ಹಾಡು ಹಾಡೋದಕ್ಕೆ ತಡೆಯೊಡ್ಡಿ ಜನರನ್ನು ಪೊಲೀಸರು ಅಲ್ಲಿಂದ ಚದುರಿಸಿದರು. ಕಾರ್ಯಕ್ರಮಕ್ಕೆ ತಡೆ ಒಡ್ಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದೆಡೆ ಪೊಲೀಸರು ಯಾವುದಾದ್ರೂ ಒಂದು ಖಾಲಿ ಇರುವಂತಹ ಜಾಗದಲ್ಲಿ ಮಾಡಬಹುದಾಗಿತ್ತು. ಆದರೆ ಪರ್ಮಿಷನ್ ಪಡೆದುಕೊಳ್ಳದೆ ಜನರನ್ನು ಸೇರಿಸಿದ್ದಕ್ಕೆ ಅಲ್ಲಿ ಪ್ರಾಬ್ಲಮ್ ಉಂಟಾಯಿತು. ಹೀಗಾಗಿ ಇದನ್ನು ತೆರವು ಮಾಡಬೇಕಾಯಿತು ಅಂತ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಮಜಾಯಿಷಿ ಕೊಟ್ಟಿದ್ದಾರೆ. You were in my room, now my bed sheets smell like you. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಎಡ್ ಶೀರಾನ್ ಅವರ ಹಾಡಿಗೆ ಇದೀಗ ಪೊಲೀಸರು ತಡೆ ಒಡ್ಡಿದಂತಹ ಒಂದು ಘಟನೆ ನಡೀತು. ಎಷ್ಟು ಜನ ಜಮಾವಣೆಗೊಂಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಏನು ಸಮಜಾಯಿಷಿ ಕೊಡ್ತಾ ಇದ್ದಾರೆ, ಮತ್ತೊಂದೆಡೆ ಸಾರ್ವಜನಿಕರು ಇದಕ್ಕೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಸಂತೋಷ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು, ಅದನ್ನ ನಾವು ಗಮನಿಸಬಹುದು. ಎಕ್ಸ್ ನಲ್ಲಿ ಸಾಕಷ್ಟು ಜನ ಇದನ್ನ ಪೋಸ್ಟ್ ಮಾಡಿದ್ದಾರೆ. ಇಂಗ್ಲೆಂಡ್ ನ ಖ್ಯಾತ ಸಿಂಗರ್ ಆಗಿರುವಂತ ಎಡ್ ಶೀರಾನ್ ಏನಿದ್ದಾರೆ, ಅವರು ಏನು ಕಾರ್ಯಕ್ರಮವೊಂದನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ಚರ್ಚ್ ಸ್ಟ್ರೀಟ್ ನಲ್ಲಿರುವಂತಹ ರಸ್ತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅವರ ಅಭಿಮಾನಿಗಳು ಕೂಡ ಬಂದಿದ್ರು. ಆದ್ರೆ ಯಾವುದೇ ಪರ್ಮಿಷನ್ ಪಡೆದುಕೊಳ್ಳದೆ ಸಾಕಷ್ಟು ಜನ, ನೂರಾರು ಜನ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ರು. ಶೇಪ್ ಆಫ್ ಯು ಫೇಮಸ್ ಸಾಂಗ್ ಏನಿದೆ, ಆ ಒಂದು ಸಾಂಗ್ ಅನ್ನ ಹಾಡುವಂತ ಸಂದರ್ಭದಲ್ಲಿ ಕೂಡ ಏನು ಪೊಲೀಸರಿಗೆ ಯಾವಾಗ ವಿಚಾರಿಸಿರುತ್ತೆ ಸಾಕಷ್ಟು ಜನ ಸೇರಿದ್ದಾರೆ ಮತ್ತು ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ತಿಳಿಯುತ್ತೆ. ತಕ್ಷಣ ಪೊಲೀಸರಿಗೆ ಮಾಹಿತಿ ಬಂದ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋಗಿ ಏನು ಆ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿಯನ್ನು ಪಡ್ಕೊಳ್ಳದೆ ಈ ರೀತಿ ಮಾಡುವಂತದ್ದು ತಪ್ಪು ಅಂತೇಳಿ ಅವ್ರಿಗೆ ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಇಷ್ಟೆಲ್ಲರೂ ಕೂಡ ಪೊಲೀಸರ ಮಾಹಿತಿಯನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಅವರ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಟ್ರೈ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅಲ್ಲಿಂದ ಎಲ್ಲರೂ ಕೂಡ ಚದುರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಅಲ್ಲಿ ಸೆಟಪ್ ಗಳು ಏನ್ ಮಾಡುತ್ತೆ ಅವೆಲ್ಲನೂ ಕೂಡ ತೆರವುಗೊಳಿಸುವಂತೆ ಎಲ್ಲವನ್ನು ಕೂಡ ತೆರವುಗೊಳಿಸುವಂತದ್ದು. ಆದ್ರೆ ಘಟನೆಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿಲ್ಲ. ಆದ್ರೆ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿ ಇಲ್ಲದೆ ಆ ರೀತಿಯಾಗಿ ಜನ ಸೇರಿಸುವಂತದ್ದು ತಪ್ಪು. ಏನಾದ್ರೂ ಅಹಿತಕರ ಘಟನೆಗಳಾದ ಸಂದರ್ಭದಲ್ಲಿ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನೋದಲ್ಲಿ ಪ್ರಮುಖವಾಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಖ್ಯಾತ ಸಿಂಗರ್ಸ್ಗಳು ಬಂದಂತ ಸಂದರ್ಭದಲ್ಲಿ ಸಾವಿರಾರು ಜನ ಬಂದು ಸೇರುವಂತ ಸಾಧ್ಯತೆ ಇರುತ್ತೆ. ಅವರನ್ನು ನೋಡುವಂತ ಸಂದರ್ಭದಲ್ಲಿ ಮುಗಿ ಬೀಳುವಂತದ್ದು, ಇಲ್ಲ ತಲ್ಲಾಟಗಳಾಗ್ಬೋದು, ಗಲಾಟೆಗಳಾಗ್ಬೋದು, ಕಾಲು ತುಳಿತಕ್ಕೆ ಒಳಗಾಗುವಂತ ಸಾಧ್ಯತೆಗಳಿರ್ಬೋದು. ಹೀಗಾಗಿ ಮೊದಲೇ ಪೊಲೀಸರ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅವ್ರ ಬಳಿ ಅನುಮತಿಯನ್ನು ಪಡ್ಕೊಂಡಿದ್ರೆ ಪೊಲೀಸರೇ ಬಂದೋಬಸ್ತನ್ನು ಕೊಡ್ತಿದ್ರು. ಈ ಕಾರಣಕ್ಕಾಗಿ ಯಾವುದೇ ಅನುಮತಿ ಇಲ್ಲದೆ ಇಂತಹ ಕಾರ್ಯಕ್ರಮಗಳು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಬಾರ್ದು ಅಂತೇಳಿ ಪೊಲೀಸರು ಅಲ್ಲಿಂದ ಚದುರಿಸಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. Come over and start up a conversation with just me, and trust me, I'll give it a chance.
hands. Got the man on the jukebox and then we start to dance. I'm singing like, girl, you know I want your love. My love is only for somebody like me. Come on now, follow my lead. I may be crazy, don't mind me, say boy. Let's not talk too much. Grab on my waist and